ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇವತ್ತು ನಮ್ಮ ದೇಶದ ಬಗ್ಗೆ ಹಾಗೂ ನಮ್ಮ ಆರೋಗ್ಯದ ಬಗ್ಗೆ ಹಾಗೂ ನಮ್ಮ ಋಷಿ ಮುನಿಗಳ ಗುರು ಶಿಷ್ಯರ ಪರಂಪರೆಯ ಬಗ್ಗೆ ಮಾತಾಡೋಣ. ನಾವು ಇವತ್ತು ಟೆಕ್ನಾಲಜಿ ಪ್ರಕಾರ ಎಷ್ಟೇ ಮುಂದುವರೆದರೂ ಮನುಷ್ಯನಿಗೆ ಅಶಾಂತಿಯಿಂದ ತುಂಬಿದೆ, ಹೌದಲ್ವಾ? ಸೊ ವೀಕ್ಷಕರೇ, ಈ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಪೂರ್ತಿಯಾಗಿ ನೋಡಿ, ನಿಮಗೊಂದು ಒಳ್ಳೆಯ ಸಮಾಚಾರ ಸಿಗುತ್ತೆ. ಹಾಗೂ ನಾನು ಹೇಳುವ ಈ ಮಾತುಗಳಿಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ನೀವು ಕಾಮೆಂಟ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಹಾಗೂ ನಾವು ಕರೆಕ್ಟ್ ಹೇಳಿದೇವ ಇಲ್ಲ ಅಂತ ನಿಮಗೂ ಅರ್ಥ ಆಗ್ಬೇಕಲ್ಲ, ಹೌದಲ್ಲ? ಸೊ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿದ ನಂತರ ಕಾಮೆಂಟ್ ತಪ್ಪದೆ ಮಾಡಿ. ಒಂದು ವೇಳೆ ನಮ್ಮ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸ್ತು ಅಂದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಉಪಯೋಗವಾಗಲಿ ಈ ವಿಡಿಯೋ. ಸೊ ವೀಕ್ಷಕರೇ, ನಮ್ಮ ದೇಶ ಭಾರತ ದೇಶ ಸುಸಂಸ್ಕೃತ ದೇಶ, ಹೌದಲ್ವಾ? ಸೊ ನಮ್ಮ ಭಾರತ ದೇಶ ಈಗಾಗಲು ಕಾರಣ ಯಾರು? ಹೌದಾ? ನಮ್ಮ ದೇಶ ಈಗಾಗಲು ಕಾರಣ ಬ್ರಿಟಿಷರು, ಕ್ರಿಶ್ಚಿಯನ್ ಮತ ಹಾಗೂ ಮುಸ್ಲಿಂ ಮತ. ಇವು ಕಲಿಯುಗದ ಕಲಿಪುರುಷರ ಮತಗಳು. ಸೊ ಇವು ಬಂದ ನಂತರ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲವೂ ಮಾಯವಾಗ್ತಾ ಹೋದವು. ಸೊ ವೀಕ್ಷಕರೇ, ನಮ್ಮ ದೇಶದಲ್ಲಿ ನಮ್ಮದು ಋಷಿಮುನಿಗಳ ದೇಶ, ಗುರು ಶಿಷ್ಯರ ಪರಂಪರೆ ದೇಶ, ಹೌದಲ್ವಾ? ಸೊ ಹಾಗೆ ನಮ್ಮ ದೇಶದಲ್ಲಿ ನಾವು ಯಾವಾಗ ಈ ಒಂದು 100 ವರ್ಷದ ಕೆಳಗೆ ಆಗ್ಬೋದು, ಅಥವಾ 80 ವರ್ಷ ಕೆಳಗೆ ಆಗ್ಬೋದು, 50 ವರ್ಷ ಕೆಳಗೆ ಇರ್ಬೋದು. ಸೊ ನಮ್ಮ ದೇಶ ಋಷಿಮುನಿಗಳ ದೇಶ, ಯೋಗ ಸಾಧನೆಯ ದೇಶ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಋಷಿಮುನಿಗಳು 120, 150, 200 ವರ್ಷ, 300 ವರ್ಷ ಆರೋಗ್ಯವಾಗಿ ಬದುಕಿದ್ದಾರೆ, ಮತ್ತು ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಳ್ಳುವ ಹಾಗೆ ಬದುಕಿದ್ದಾರೆ. ಈಗ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ದೇಶದ ಜನರೇಷನ್ 20-30 ವರ್ಷಕ್ಕೆ ಮೊಣಕಾಲು ಬ್ಯಾನೆ, ಕೈಕಾಲು ಬ್ಯಾನೆ, ಹೌದಲ್ವಾ? ಸೊ 50-60 ವರ್ಷ, 70 ವರ್ಷಕ್ಕೆಲ್ಲ ಔಟ್, ಜೀವನನೇ ಔಟ್. ಅದು ಹೇಗೆ? ರೋಗಗಳಿಂದ ನರಳಿ ಸಾಯ್ತಾ ಇದೀವಿ, ಹೌದಲ್ವಾ ವೀಕ್ಷಕರೇ? ಸೊ ಇದಕ್ಕೆಲ್ಲ ಕಾರಣ ಏನು ವೀಕ್ಷಕರೇ? ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಗಳಿಗೆ, ಹಾಗೂ ನಮ್ಮ ದೇಶದ ಯೋಗ ಋಷಿಮುನಿಗಳು ನಮ್ಗೆ ಕೊಟ್ಟಂಥ ಜ್ಞಾನಕ್ಕೆ ದೂರವಾಗಿದ್ದರಿಂದ. ಹಾಗಾಗಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಿದ್ರು 3 ಗಂಟೆಗೆ, ಆಗ ಸ್ನಾನ ಮಾಡಿ ಯೋಗ ಮಾಡ್ತಾ ಇದ್ರು. ಹಾಗಾಗಿ ಅವರು ಯೋಗಾಸನದಲ್ಲಿ ಪ್ರಾಣಾಯಾಮ ಬಹಳ ಮುಖ್ಯವಾದದ್ದು. ಹಾಗಾಗಿ ವೀಕ್ಷಕರೇ, ನಾವು ಮತ್ತೆ ನಮ್ಮ ದೇಶವನ್ನು ಆರೋಗ್ಯವಂತವಾಗಿ ದೇಶವನ್ನಾಗಿ ಮಾಡಲು ಅದು ನಮ್ಮ ಕೈಯಲ್ಲಿ ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಯಾಕಂದರೆ ಇಷ್ಟೊಂದು ಹಾಸ್ಪಿಟಲ್ಗಳು ಇದ್ದಿಲ್ಲ. ಇವತ್ತು ಸೈಂಟಿಸ್ಟು, ಡಾಕ್ಟ್ರುಗಳು ಎಷ್ಟೆಷ್ಟೋ ದೊಡ್ಡ ವಿದ್ಯಾವಂತರಾಗಿ ಎಲ್ಲವೂ ಕಂಡುಹಿಡ್ತಾ ಇದ್ದಾರೆ, ಮತ್ತು ಎಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ಕಂಡುಹಿಡಿದಿದ್ದಾನೆ. ಬಟ್ ರೋಗ ಯಾಕೆ ಬರ್ತದೆ ಅಂತ ಹೇಳಿಬಿಟ್ರೆ ಆಯ್ತಲ್ಲ ಜನರಿಗೆ. ರೋಗಗಳು ಯಾಕೆ ಬರ್ತಾ ಇದ್ದಾವೆ ಎಂಬ ಜನರಿಗೆ ಹೇಳೋದು ಡಾಕ್ಟರ್ ಕರ್ತವ್ಯ, ಆದರೆ ಅವರು ಹೇಳೋದಿಲ್ಲ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ವೈದ್ಯ ಎಂಬುದು ಒಂದು ವ್ಯಾಪಾರ ಮಾಡಿಕೊಂಡಿದ್ದಾರೆ. ಯಾವಾಗ ಪೇಷಂಟ್ ಬಂದರೆ ಅವನಿಗೆ ಅಡ್ಮಿಟ್ ಮಾಡೋದು, ಸ್ಕ್ಯಾನ್ ಬರೆದು ಬಿಡೋದು, ಹೌದಲ್ಲ? ಸ್ಕ್ಯಾನ್ ಮಾಡಿಸೋದಕ್ಕೆ. ಸೊ ಹೀಗಾಗಿ ಇದಕ್ಕೆಲ್ಲ ಕಾರಣ ಯಾರು? ನಾವೇ ಅಲ್ವಾ? ಹಾಗಾಗಿ ವೀಕ್ಷಕರೇ, ನಾವು ಚೆನ್ನಾಗಿ ಯೋಚನೆ ಮಾಡಬೇಕು ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಂಥ ಜ್ಞಾನದ ಬಗ್ಗೆ, ನಮ್ಮ ಯೋಗ ಪದ್ಧತಿಯ ಬಗ್ಗೆ ಯೋಚನೆ ಮಾಡಿಕೊಂಡು ಇವತ್ತು ನಾವು ಮತ್ತೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು, ಆರೋಗ್ಯವನ್ನು ತರಬೇಕಾಗಿ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಯಾಕಂದರೆ ಒಂದು ಸಮಯದಲ್ಲಿ ನಾನು ಒಬ್ಬ ಹೆವಿ ಕುಡುಕ. ನಾನು ಒಂದು ಸಮಯದಲ್ಲಿ ಹಗಲು ರಾತ್ರಿ ಕುಡಿತಾ ಇದ್ದೆ. ನಾನು ಕುಡಿದಷ್ಟು ಬಹುಶಃ ಹೀಗೆ ಹೇಳ್ತಾರೆ ಎಲ್ಲರೂ, ಬಟ್ ಯಾರು ಕುಡಿದಿರ್ಲಿಕ್ಕಿಲ್ಲ. 1-2 ವರ್ಷ ಅಂತೂ ನಾನು ಫುಲ್ಲು ಕುಡಿದೆ. ನಾನು ಹಗಲು ರಾತ್ರಿ ಮಲ್ಕೊಂಡಾಗ ಅಷ್ಟೇ ಗ್ಯಾಪು. ರಾತ್ರಿ 2-3 ತಾಸು ಮಲ್ಕೊಳ್ತೀವೇನೋ ಅಷ್ಟು ಮಾತ್ರ ಗ್ಯಾಪು. ಯಾವಾಗ ಮತ್ತೆ ಹೆಚ್ಚಿಗಾಯ್ತು ಮತ್ತೆ ಗ್ಲಾಸಾಗಿ ಹಾಕ್ಕೊಳ್ಳೋದು, ಕುಡಿಯೋದು. ಸೊ ಈ ರೀತಿಯಾಗಿ ನನ್ನ ಜೀವನವನ್ನು, ಯೋಗ ಸಾಧನೆಯನ್ನು ನಾವು ನೆನಪಿಸಿಕೊಂಡು, ಇದು ನಮ್ಮ ಜೀವನವನ್ನೇ ನರಕವಾಗಿ ಮಾಡಿ, ಹಾಗೂ ನಮ್ಮ ಆರೋಗ್ಯವನ್ನು ಕೆಡಿಸಿ ಹಾಸ್ಪಿಟಲಲ್ಲಿ ಬಿದ್ದು ನರಳಿ ಬಾಧೆಯಿಂದ, ನೋವಿನಿಂದ, ದುಃಖದಿಂದ ಸಾಯುವ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ನಾವೇ. ಸೊ ಹಾಗಾಗಿ ವೀಕ್ಷಕರೇ, ದಯವಿಟ್ಟು ಇಂದಿಂದ ನಮ್ಮ ಈ ವಿಡಿಯೋದ ಮೂಲಕ ಹೇಳ್ತಿದ್ದೇನೆ, ಎಲ್ಲ ನಮ್ಮ ಲೈಫ್ ಸ್ಟೈಲ್ನ, ನಮ್ಮ ಜೀವನ ಪದ್ಧತಿನ ನಾವು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಯಾಕಂದರೆ ನೋಡಿ, ಪ್ರತಿಯೊಬ್ಬರು ನಾವು ಈ ಕುಡಿಯೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನ ಜನರು ಊಟ ಮಾಡಿ ಹೆಚ್ಚಿಗೆ ಸಾಯಕತ್ತಾರೆ. ಊಟ ಇಲ್ಲದೆ ಸಾಯುವವರು ಭಾಳ ಕಡಿಮೆ, ಆದರೆ ಊಟ ಹೆಚ್ಚಿಗೆ ತಿಂದಕ್ಕೆ ಸಾಯುವವರು ಜಾಸ್ತಿ ಇದ್ದಾರೆ ನಮ್ಮ ದೇಶದಲ್ಲಿ.
ಹೌದಲ್ಲ ವೀಕ್ಷಕರೇ? ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಸಮಯದಲ್ಲಿ, ಒಂದು ಕಾಲದಲ್ಲಿ ಸೂರ್ಯ ಅಸ್ತಮ ಆಗುವಕ್ಕಂತ ಮೊದಲೇ ಊಟ ಮಾಡ್ತಾಯಿದ್ರು. ಸೂರ್ಯ ಅಸ್ತ ನಂತರ, ಸೂರ್ಯ ಮುಳುಗಿದ ನಂತರ ಊಟ ಮಾಡ್ತಾನೆ ಇರಲಿಲ್ಲ, ಬಾಯಿ ತೆರಿತಾನೆ ಇರಲಿಲ್ಲ. ಹಾಗಾಗಿ ಅವರು 120-150 ವರ್ಷ ಆರೋಗ್ಯವಾಗಿ ಬದುಕ್ತಾ ಇದ್ರು. ಆದರೆ ಈಗ ನಾವೇನು ಮಾಡ್ತಾ ಇದ್ದೀವಿ? ರಾತ್ರಿ 11-12 ಗಂಟೆಗೆ ಮಟನ್ ಶಾಪ್ಗಳು ಕುಲ್ಲ ಇರ್ತವೆ. ಮಟನ್ ಶಾಪ್ಗಳು, ಬಿರಿಯಾನಿಗಳು, ಮದ್ಯಪಾನ ಇವೆಲ್ಲ ಮಾಡ್ತಾಯಿದ್ವಿ, ಹೌದಲ್ಲ? ಸೊ ಹೀಗಾಗಿ ನಮ್ಮ ಆರೋಗ್ಯ, ನಮ್ಮ ಆಯುಷನ್ನು ನಾವೇ ಕಡಿಮೆ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ವೀಕ್ಷಕರೇ, ಹೀಗೆ ಈ ವಿಡಿಯೋಗಳ ಮೂಲಕ ಮತ್ತು ಪ್ರತಿಯೊಂದು ವಿಡಿಯೋಲಿ ನಿಮಗೆ ಹೇಳ್ತಾನೆ ಹೋಗ್ತೀನಿ. ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿದ್ರೆ ಸಿಗಿಲ್ಲ, ನನ್ನ ಜೊತೆಗೆ ಫೋನ್ ಮಾಡಿ ಚರ್ಚೆ ಮಾಡಿ. ನಿಮಗೂ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ, ನಿಮ್ಮಿಂದ ನನಗೂ ಒಂದು ನಾಲೆಜ್ ಸಿಗುತ್ತೆ. ಯಾಕಂದರೆ ನನ್ನ ಅನಿಸಿಕೆಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಬಟ್ ನಿಮಗೆ ಏನು ತಿಳಿದಿರುತ್ತೆ ಅದನ್ನು ನನ್ನಲ್ಲಿ ಹಂಚ್ಕೊಂಡ್ರೆ ನನಗೂ ಜ್ಞಾನ ಬರುತ್ತೆ, ಹೌದಲ್ವ? ಜ್ಞಾನ ಯಾರ್ದು ಸೊತ್ತಲ್ಲ. ಹಾಗಂತೇಳಿ ನಾನು ಜ್ಞಾನಿ ಅಂತಲೂ ಹೇಳ್ತಾ ಇಲ್ಲ, ಬಟ್ ನನಗೆ ತಿಳಿದಿದ್ದು ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಹಾಗಾಗಿ ರಾತ್ರಿ ಊಟ ತಪ್ಪದೆ ಬಂದ್ ಮಾಡಬೇಕು. ಎಲ್ಲಿವರೆಗೆ? ಯಾವತ್ತು ನಿನಗೆ 25 ವರ್ಷ ವಯಸ್ಸಾಯಿತು ಆವತ್ತಿನಿಂದ ರಾತ್ರಿ ಊಟ ಬಂದ್ ಮಾಡಬೇಕು. ರಾತ್ರಿ ಅಸಲು ಊಟನೇ ಮಾಡಬಾರ್ದು. ಹಾಗೂ 6 ಗಂಟೆ ಒಳಗೆ ನೀವು ಊಟ ಮುಗಿಸ್ಕೊಂಡು ರಾತ್ರಿಯಲ್ಲಿ ಖಾಲಿ ಹೊಟ್ಟೆಯಲ್ಲೇ ಮಲ್ಕೊಳ್ಬೇಕು. ಆಗ ನಿಮ್ಮ ಜೀರ್ಣ ವ್ಯವಸ್ಥೆ, ನಿಮ್ಮ ಲಿವರ್, ನಿಮ್ಮ ಎಲ್ಲ ಕಿಡ್ನಿಗಳು ವೇಸ್ಟೇಜ್ನ ಎಲ್ಲವನ್ನು ರಿಪೇರಿ ಕ್ಲೀನ್ ಮಾಡಿಕೊಂಡು ತನ್ನನ್ನು ತಾನು ಆರೋಗ್ಯವಾಗಿ ರಕ್ಷಣೆ ಮಾಡಿಕೊಳ್ಳುವ ಒಂದು ದೈನಂದಿನ ಚಲನೆ ನಮ್ಮ ದೇವರು ನಮ್ಗೆ ಕೊಟ್ಟಂಥ ಒಂದು ಭಾಗ್ಯ. ನಮ್ಮ ದೇಹನೇ ದೊಡ್ಡ ಡಾಕ್ಟರು. ಆ ದೇಹಕ್ಕೆ ನಾವು ಸಾಥ್ ಕೊಟ್ಟರೆ ಅದೇ ನಮ್ಮ ಜೀವನವನ್ನು ಬದಲಾವಣೆ ಮಾಡಿ ನಮ್ಮನ್ನು ಆರೋಗ್ಯವಾಗಿಟ್ಟು ನಮ್ಮನ್ನು ಆಯುಷ್ವಂತರನ್ನಾಗಿ ಮಾಡ್ತಾರೆ. ಸೊ ವೀಕ್ಷಕರೇ, ನಮ್ಮ ಬಾಡಿಗೆ, ನಮ್ಮ ದೇಹಕ್ಕಿಂತ ಮಿಂಚಿದ ದೊಡ್ಡ ಡಾಕ್ಟರ್ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕಂದರೆ ಅಂಥ ಒಂದು ದೊಡ್ಡ ಒಂದು ದೈನಂದಿನ ಕ್ರಿಯೆಯನ್ನು ನಮ್ಮ ದೇವರು ನಮಗೆ ಗಿಫ್ಟಾಗಿ ಕೊಟ್ಟಿದ್ದೇನೆ. ಅದನ್ನು ನಾವು ಇವತ್ತು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ವೀಕ್ಷಕರೇ, ರಾತ್ರಿ ಮಾತ್ರ ಊಟ ಮಾಡಬೇಡಿ. 25 ವರ್ಷ ದಾಟಿದ ನಂತರ ರಾತ್ರಿ ಊಟ ಬಂದ್. ಯಾಕಂದರೆ 20 ವರ್ಷದವರೆಗೆ ಬೆಳವಣಿಗೆ ಇರುತ್ತಲ್ಲ, ಅಲ್ಲಿವರೆಗೆ ಊಟ ಮಾಡ್ತಾರೆ. ಬಟ್ ಅವಾಗೂ ಮಾಡಬಾರ್ದು, ರಾತ್ರಿ ಊಟನೇ ಮಾಡಬಾರ್ದು, ಯಾವುದು ತಿನ್ನಬಾರ್ದು. ಅರ್ಥ ಆಗ್ತಾರೆ ವೀಕ್ಷಕರೇ? ಸೊ ವೀಕ್ಷಕರೇ, ಮತ್ತು ಈ ವಿಡಿಯೋದ ಬಗ್ಗೆ ನೀವೇನಂತೀರಿ? ಹೀಗೆ ನಾನು ಪ್ರತಿಯೊಂದು ವಿಡಿಯೋಲಿ ಆರೋಗ್ಯದ ಬಗ್ಗೆ ಟಿಪ್ಸ್ ಕೊಡ್ತಾ ಇರ್ತೀನಿ. ಮತ್ತು ನಿಮ್ಮ ಮನಸ್ಸುಗಳನ್ನು ಕಾಮೆಂಟ್ ಮಾಡಿ ತಿಳಿಸಿದಾಗ ನನಗೆ ಇನ್ನೂ ಹೆಚ್ಚಿನ ನಾಲೆಜ್ ಬರ್ತದೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.